ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ 290 ದೇವಸ್ಥಾನಗಳು ಕರ್ನಾಟಕದಾದ್ಯಂತ ಇದೆ. ಆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪ್ರತ್ಯಕ್ಷವಾಗಿ ದೇವಸ್ಥಾನ ಹೇಗಿದೆ, ಮುಂಚೆ ಹೇಗಿತ್ತು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಈ ವಿಷಯವಾಗಿ 90ನೇ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇದು ಮೈಸೂರಿನ ಸಿಟಿನ ಹತ್ರ ಇದೆ. ಹೆಮ್ಮನಹಳ್ಳಿ ಅಂತ ಒಂದು ಗ್ರಾಮದಲ್ಲಿದೆ. ನೋಡ್ತಾ ಇದ್ದೀರಾ, ಇದೇ ದೇವಸ್ಥಾನ. ಈ ದೇವಸ್ಥಾನ ಕ್ಲೋಸ್ ಆಗಿದೆ. ನಾವು ಪುರೋಹಿತರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡಿದ್ವಿ. ಇದು ಒಂದು ಹಳ್ಳಿಯಿಂದ ಆಚೆ ಇರೋದ್ರಿಂದ ನಮಗೆ ಯಾರೂ ಕಾಂಟ್ಯಾಕ್ಟ್ ಸಿಗ್ತಿಲ್ಲ. ನೀವು ಸುತ್ತ ನೋಡ್ಬೋದು, ಲೇಔಟ್ಗಳೆಲ್ಲ ಆಗ್ತಾ ಇದೆ. ತುಂಬ ಜನನ ಕೇಳಿದ್ವಿ, ಇದೇ ದೇವಸ್ಥಾನ ಅಂತ ಹೇಳಿದ್ರೆ ಹೊರತು ಈ ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ನಮಗೆ ಸಿಗ್ಲಿಲ್ಲ ಇಲ್ಲಿ. ಈ ದೇವಸ್ಥಾನ ಈಗ ನೋಡ್ತಾ ಇರೋದು ಹಳೆ ದೇವಸ್ಥಾನಕ್ಕೂ ಒಂದು ತುಂಬ ವ್ಯತ್ಯಾಸ ಇದೆ. ಅಂದರೆ ಫುಲ್ಲು ಶಿಥಿಲ ಸ್ಥಿತಿಯಲ್ಲಿ ಇದ್ದಂಥ ದೇವಸ್ಥಾನನ ಪೂರ್ತಿಯಾಗಿ ಹೊಸದಾಗಿ ದೇವಸ್ಥಾನನ ಕಟ್ಟಿದ್ದಾರೆ. ಇದಕ್ಕೆ ಪುನರ್ಜೀವ ಕೊಟ್ಟದ್ದಂಥದ್ದು ಧರ್ಮಸ್ಥಳದ ಒಂದು ವೀರೇಂದ್ರ ಹೆಗ್ಡೆಯವರ ಧರ್ಮೋತ್ಥಾನ ಟ್ರಸ್ಟ್. ನೋಡಿ ಈಗ ಹೇಗಿದೆ ದೇವಸ್ಥಾನ ನೋಡ್ತಾ ಇದ್ರೆ. ಹಳೆ ಫೋಟೋ ಆಲ್ರೆಡಿ ನೀವು ನೋಡಿ. ಇದು ನಾವು ನೋಡ್ತಾ ಇರುವಂಥದ್ದು ಪುರಾತನ ಕಾಲದ ದೇವಸ್ಥಾನ. ಮಣ್ಣಲ್ಲಿ ಅಂದರೆ ಫುಲ್ಲು ಶಿಥಿಲವಾಗಿತ್ತು ದೇವಸ್ಥಾನ. ಶತಮಾನಗಳ ಹಿಂದೆ ನಿರ್ಮಿಸಲ್ಪಟ್ಟ ಈ ದೇವಾಲಯಗಳನ್ನು ಅಂದರೆ ಶಿಲ್ಪಶಾಸ್ತ್ರ ಕಲ್ಲಿನಿಂದ ಬರಿತಾ ಇದ್ರು. ಅವಾಗ ಯಾವುದೇ ರೀತಿ ಬುಕ್ಕುಗಳು ಇದ್ದಲ್ಲಿಂದ ಕಲ್ಲಿನ ಮೇಲೇ ಕೆತ್ತನೆ ಮಾಡ್ತಾಯಿದ್ರು. ಇದೊಂಥರ ಈ ದೇವಸ್ಥಾನಗಳಲ್ಲಿ ತುಂಬ ಶಕ್ತಿ ಇರುತ್ತೆ. ಇದನ್ನು ನಾವು ಉಳಿಸ್ಕೊಬೇಕು. ಮತ್ತು ಈ ಥರ ಇದೊಂದೇ ದೇವಸ್ಥಾನ ಅಂತಲ್ಲ, ಧರ್ಮಸ್ಥಳ ಒಂದೇ ಸಂಸ್ಥೆ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಸಂಸ್ಥೆಗಳು ಮುಂದೆ ಬಂದು ಮಾಡಬೇಕು. ಹಾಗೆ ಕರ್ನಾಟಕ ಸರ್ಕಾರ ಕೂಡ ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ, ಹಾಗೂ ಶೇರ್ ಮಾಡಿ 10 ಜನಕ್ಕೆ ತಿಳಿಸಿ. ಇದು ಕೂಡ ಒಂದು ಸಾಮಾಜಿಕ ಕಾರ್ಯ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ನೀವು ಒಂದು ಶೇರ್ ಮಾಡೋದ್ರಿಂದ ಇನ್ನೊಂದು 4 ಜನಕ್ಕೆ ತಿಳಿಯುತ್ತೆ ಧರ್ಮಸ್ಥಳದಿಂದ ಏನೇನು ಮಾಡ್ತಾ ಇದ್ದೀರಾ, ಹಾಗೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಶ್ರಮಕ್ಕೊಂದು ಪರಿಶ್ರಮ ಒಂದು ಫಲ ಸಿಕ್ತಾಗುತ್ತೆ. ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ 290 ದೇವಸ್ಥಾನಗಳು ಒಂದು ಪುನರ್ ನಿರ್ಮಾಣಗೊಂಡಿದೆ. ಇದು ಕರ್ನಾಟಕದಾದ್ಯಂತ ಇದೆ. ಈ ಥರ ಯಾತ್ರೆಯನ್ನು ಮಾಡಿಕೊಂಡು ನಾವು ಮೈಸೂರು ಜಿಲ್ಲೆಗೆ ಬಂದಿದ್ದೀವಿ. ಮೈಸೂರು ಜಿಲ್ಲೆಯಲ್ಲಿ ಇಲ್ವಾಲ ಒಂದು ಹೋಬಳಿಲಿರುವಂತಹ ಈ ಗ್ರಾಮದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಈ ಗ್ರಾಮದ ಹೆಸರು ಕಲ್ಲೂರು ಅಂತ ಹೇಳಿ. ಈ ದೇವಸ್ಥಾನ ಶಂಭುಲಿಂಗೇಶ್ವರ. ಇದು ನೋಡ್ಬೋದು, ಪುರಾತನ ಕಾಲದ ಕೆತ್ತನೆಗಳನ್ನು ನಾವು ಹೇಗಿದೆ ಅಂತ ವಾಸ್ತುಶಿಲ್ಪಿ ನೋಡ್ಬೋದು. ಇದೊಂದು ದೇವಸ್ಥಾನ ಪೂರ್ತಿ ಶಿಥಿಲವಾಗಿತ್ತು. ನಾವೀಗೇನು ನೋಡ್ತಾ ಇದ್ದೀವಿ ಇದು ಹಳೆ ಫೋಟೋ ಆಗಿರುತ್ತೆ. ಮತ್ತು ಇದು ಹೊಸ ಫೋಟೋ ಕೂಡ ನೀವೀಗೇನು ನೋಡ್ತಾ ಇದು ಜೀರ್ಣೋದ್ಧಾರ ಆದಮೇಲೆ. ಒಳಗಡೆ ಶಿಲಾಶಾಸನ ಇದೆ, ನೋಡೋಣ ಬನ್ನಿ. ಕಾರ್ತಿಕ ಆಗಿದ್ದರಿಂದ ಚೆನ್ನಾಗಿ ಪೂಜೆ ಎಲ್ಲ ಆಗಿದೆ ಶಿವನಿಗೆ. ಬನ್ನಿ ಒಳಗಡೆ ಹೋಗೋಣ. ಹೊರಗಡೆಯಿಂದ ನೋಡಿದಾಗ ಯಾವುದೇ ರೀತಿ ಕೆತ್ತನೆಗಳು ಅದು ಜಾಸ್ತಿ ಕಾಣಿಸಲ್ಲ ನಮಗೆ. ಆದರೆ ಒಳಗಡೆ ಬಂದಾಗ ಕಂಬಗಳಲ್ಲಿ ತುಂಬ ಹೊಯ್ಸಳರ ವಾಸ್ತುಶಿಲ್ಪಿ ಎದ್ದು ಕಾಣುತ್ತೆ. ಅಂದರೆ ಈ ಕಂಬಗಳ ಕೆತ್ತನೆಗಳಲ್ಲಿ ಮಾತ್ರ ಕಾಣುತ್ತೆ. ಹಾಗೆ ನೋಡ್ಬೋದು 4 ಮಂಟಪ ಇದೆ. ಮತ್ತು ಮುಂದೆ ನಮ್ಮ ಪ್ರತಿ ದೇವಸ್ಥಾನದ ಹಾಗೆ ಈ ದೇವಸ್ಥಾನದಲ್ಲೂ ಕೂಡ ನಮಗೆ ಶಿಲಾಶಾಸನ ಇದೆ, ನೋಡ್ಬೋದು. 2011ರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಕಂಪ್ಲೀಟ್ ಆಗಿದೆ. ಇದು ಸರಿಸುಮಾರು ಒಂದು 12 ಲಕ್ಷ ವೆಚ್ಚದಲ್ಲಿ, ಆಗಿನ ಕಾಲಕ್ಕೆ 12 ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಧರ್ಮಸ್ಥಳ ಹಾಗೂ ಸರ್ಕಾರ ಮತ್ತು ಇಲ್ಲಿನ ಗ್ರಾಮಸ್ಥರು ಸೇರಿ ಮಾಡಿದ್ದಾರೆ. ಬನ್ನಿ ಹೋಗಿ ದೇವರ ದರ್ಶನವನ್ನು ಮಾಡೋಣ. ಬನ್ನಿ ಶಂಭುಲಿಂಗೇಶ್ವರರ ದರ್ಶನವನ್ನು ಮಾಡೋಣ. ಓಂ ನಮಃ ಶಿವಾಯ. ಇಲ್ಲಿನ ಗ್ರಾಮಸ್ಥರು ಧರ್ಮಸ್ಥಳಕ್ಕೆ ಒಂದು ಈ ಥರ ಶಿಥಿಲವಾಗಿ ದೇವಸ್ಥಾನ ಆಗಿದೆ, ಜೀರ್ಣೋದ್ಧಾರ ಮಾಡಬೇಕು ಅಂದಾಗ ಧರ್ಮಸ್ಥಳದಿಂದ ಜೀರ್ಣೋದ್ಧಾರವನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಪ್ರತಿ ಹಳ್ಳಿ ಗ್ರಾಮಗಳು ಯಾರು ಬಂದು ಕೇಳಿದರು ಇಲ್ಲ ಅಂತ ವೀರೇಂದ್ರ ಹೆಗ್ಡೆ ಅವರು ಹೇಳಿಲ್ಲ. ಎಲ್ಲಿಯ ಧರ್ಮಸ್ಥಳ, ಎಲ್ಲಿಯ ಈ ಒಂದು ಮೈಸೂರಿನ ಕಲ್ಲೂರು. ನೀವು ನೋಡ್ಬೋದು ಹಳೆಯ ದೇವಸ್ಥಾನ ಫುಲ್ಲು ಶಿಥಿಲ ಆಗಿ, ಏನಿದು ವಿಮಾನ ಗೋಪುರ ಕೂಡ ಇರಲಿಲ್ಲ. ಹುಲ್ಲು ಮತ್ತು ಮಣ್ಣೆಲ್ಲ ತುಂಬ್ಕೊಬಿಟ್ಟಿತ್ತು. ಇದನ್ನು ಪೂರ್ತಿಯಾಗಿ ತೆಗೆದು ಹೊಸದಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಕಲ್ಲುಗಳು ಮಾತ್ರ ಹಳೆದಿದೆ. ಇದು ಪೂರ್ತಿಯಾಗಿ ಸಿಮೆಂಟಿನಿಂದ ಈಗಿನ ಕಾಲಕ್ಕೆ ಹೆಂಗೆ ಬೇಕೋ ಹಾಗೆ ಕಟ್ಟಿದ್ದಾರೆ. ಹಳೆ ಕಾಲದಲ್ಲೂ ಕೂಡ ಇದು ಇಟ್ಟಿಗೆಯಿಂದ ಕಟ್ಟಿದ್ರು. ನಾರ್ಮಲಾಗಿ ನಾವು ಹೋಗ್ತಾ ಇರೋಂಥ ದೇವಸ್ಥಾನಗಳೆಲ್ಲ ಒಂದು ಬರೀ ಕಲ್ಲಿನಿಂದ ಆಗಿದ್ದರೆ, ಈಗಿನ ಕಾಲದಲ್ಲಿ ಅಂದರೆ ಈ ದೇವಸ್ಥಾನ ಇಟ್ಟಿಗೆಯಿಂದ ಮಾಡಿದ್ರು. ಹಾಗಾಗಿ ಇದನ್ನು ಹಾಗೆ ಕೂಡ ಕಲ್ಲಿದ್ದಾರೆ. ಇಲ್ಲಿನ ಸ್ವಲ್ಪ ದೂರದಲ್ಲಿ ನಾವು ನೋಡ್ಬೋದು ಒಂದು ವೀರಗಲ್ ಥರ ಶಿಲಾಶಾಸನವಿದೆ. ಒಂದು ಮಹಿಳೆಯರು ಕೂತಿರುವುದು ಹಾಗೂ ನಿಂತಿರುವ ಭಂಗಿಗಳಲ್ಲಿ ನಾವೊಂದು ಶಿಲಾಶಾಸನವನ್ನು ನಾವು ನೋಡ್ಬೋದು.
ಈ ದೇವಸ್ಥಾನ ಊರಿನ ಪ್ರಾರಂಭದಲ್ಲೇ ಸಿಗುತ್ತೆ. ಹಾಗಾಗಿ ಸುತ್ತ ಒಂದು ತೋಟ, ಕೆರೆ ಇದರಿಂದ ತುಂಬ ಪ್ರಶಾಂತವಾಗಿದೆ. ನಾವು ಕೇಳಿಸ್ಕೊಬೋದು ಹಕ್ಕಿಗಳ ಕಲರವಗಳನ್ನು. ಒಂದು ಪ್ರಶಾಂತತೆಯಿಂದ ಈ ದೇವಸ್ಥಾನ ಕೂಡಿದೆ. ಹೀಗೆ ಇಲ್ಲಿಗೆ ನಮ್ಮದು ಮೈಸೂರು ಭಾಗದಲ್ಲಿರುವಂಥ ದೇವಸ್ಥಾನಗಳು ಮುಗಿದಿದೆ. ನಾಳೆ ನಂಜನಗೂಡಿಗೆ ಹೋಗ್ತೀವಿ. ಹೀಗೆ ನಂಜನಗೂಡು ಮೈಸೂರು ಮುಗಿದ ಮೇಲೆ ಪೂರ್ತಿಯಾಗಿ ಹಾಸನ್ಗೆ ಹೋಗ್ತೀವಿ. ಹೀಗೆ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲಿರೋ ದೇವಸ್ಥಾನಗಳು ಏನು ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿದೆ ನಾವು ತೋರಿಸ್ತಾ ಹೋಗ್ತೀವಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಒಂದು 4 ಜನಕ್ಕೆ ತಿಳಿಲಿ ಧರ್ಮಸ್ಥಳದಿಂದ ಏನೇನು ಆಗ್ತಾ ಇದೆ ಅಂತೇಳಿ. ಧನ್ಯವಾದ.